ಆದಾಯದ ಹುಡುಕಾಟದ ಬರದಲ್ಲಿ ನೆಮ್ಮದಿಗೆ ವಿದಾಯ ಹೇಳಿದ್ದೀವ. ವೇಗವಾಗಿ ಬದಲಾಗ್ತಾ ಇರೋ ಇಂದಿನ ದಿನಮಾನಗಳಲ್ಲಿ ಉದ್ಯೋಗದ ಒತ್ತಡ, ಆರ್ಥಿಕ ಸ್ಪರ್ಧೆ, ತಂತ್ರಜ್ಞಾನದ ಅತಿಯಾದ ಬಳಕೆ ಹಾಗೂ ಸಮಯದ ಕೊರತೆ, ಇವುಗಳ ನಡುವೆ ನೆಮ್ಮದಿಯ ಜೀವನ ನಡೆಸುವುದು ಒಂದು ದೊಡ್ಡ ಸವಾಲಾಗಿದೆ. ಅದೇನೇ ಆಗ್ಲಿ, ಸರಿಯಾದ ಜೀವನ ಶೈಲಿ ಅನುಸರಿಸಿದರೆ ಆತುರದ ಜೀವನದಲ್ಲಿ ಮನಃಶಾಂತಿ ಪಡೆಯಬಹುದು. ಇಂದಿನ ವೇಗದ ಬದುಕಿನಲ್ಲಿ ನಾವು ಬಹಳಷ್ಟು ಸಾಧಿಸುತ್ತಿದ್ದರೂ ನೆಮ್ಮದಿ ಮಾತ್ರ ದೂರವಾಗುತ್ತಿರುವ ಅನುಭವ ಸಾಮಾನ್ಯವಾಗಿದೆ. ಇದೇ ಸಂದರ್ಭದಲ್ಲಿ ಡೆನ್ಮಾರ್ಕ್ ದೇಶದಿಂದ ಬಂದ ಹೂಗ್ ಎಂಬ ಜೀವನ ತತ್ವ ವಿಶ್ವದ ಗಮನ ಸೆಳೆದಿದೆ. ಇಂದು ಓಡುವ ಅಗತ್ಯವೇ ಇಲ್ಲ, ಆದರೆ ಅನಗತ್ಯದ ಗಡಿಬಿಡಿ ನಿಲ್ಲಲು ಬಿಡುವುದಿಲ್ಲ. ಓಡಲೇಬೇಕಾದ ಒತ್ತಡ ಸೃಷ್ಟಿಸುತ್ತದೆ. ಇಲ್ಲೇ ಎಲ್ಲೋ ನೆಮ್ಮದಿ ನಸುನಗುತ್ತದೆ, ಆದರೆ ಅದು ಕಾಣಿಸುವುದೇ ಇಲ್ಲ. ಅದನ್ನು ಅರಸಿ ಎನ್ನೆಲ್ಲೋ ಹುಡುಕಾಟ. ಇದರಿಂದ ನಮ್ಮೊಳಗೆ ಇರುವ ಸಣ್ಣ ಸಣ್ಣ ಖುಷಿಗಳನ್ನು ಗುರುತಿಸಿ ಅನುಭವಿಸಿ ನಿರಾಳವಾಗಲು ವಿಫಲವಾಗುತ್ತೇವೆ. ಬದುಕುವ ಆತುರದಲ್ಲಿ ಜೀವನವನ್ನ ಆಸ್ವಾದಿಸಲು ಮರೆತೇ ಹೋಗಿರುತ್ತೇವೆ. ಓಡುವ ಅಗತ್ಯವೇ ಇಲ್ಲ, ಆದರೆ ಅನಗತ್ಯದ ಗಡಿಬಿಡಿ ನಿಲ್ಲಲು ಬಿಡುವುದಿಲ್ಲ. ಓಡಲೇಬೇಕಾದ ಒತ್ತಡ ಸೃಷ್ಟಿಸುತ್ತದೆ. ಇಲ್ಲೇ ಎಲ್ಲೋ ನೆಮ್ಮದಿ ನಸುನಗುತ್ತದೆ, ಆದರೆ ಅದು ಕಾಣುವುದೇ ಇಲ್ಲ. ಅದನ್ನು ಅರಸಿ ಇನ್ನೆಲ್ಲೋ ಹುಡುಕಾಟ. ಇದರಿಂದಾಗಿ ನಮ್ಮೊಳಗೆ ಇರುವ ಸಣ್ಣ ಸಣ್ಣ ಖುಷಿಗಳನ್ನು ಗುರುತಿಸಿ ಅನುಭವಿಸುವಲು ವಿಫಲವಾಗುತ್ತೇವೆ. ಬದುಕುವ ಆತುರದಲ್ಲಿ ಜೀವನವನ್ನು ಆಸ್ವಾದಿಸುವುದನ್ನೇ ಮರೆತು ಹೋಗುತ್ತೇವೆ. ಆದರೆ ಒಮ್ಮೆ ಮನದ ಮಾತು ಕೇಳಿ ನೋಡಿ, ಅದಕ್ಕೆ ಬೇಕಾಗಿರುವುದು ಒಂದು ಕ್ಷಣದ ನಿರಾಳ ವಿಶ್ರಾಂತಿ, ಪ್ರೀತಿಯ ತಂಗಾಳಿ ಮತ್ತು ಅಂತರಂಗವನ್ನ ಬೆಚ್ಚಗಾಗಿಸುವ ಒಂದು ಮೃದು ಸ್ಪರ್ಶ. ಅಂತ ಒಂದು ಸುಂದರ ಅನುಭೂತಿಯೇ ಡೆನ್ಮಾರ್ಕ್ ಮೂಲದ ಹೂಗ್ ಎಂಬ ಜೀವನ ಸೂತ್ರ. ಇದು ಯಾವುದೋ ಸಂಕೀರ್ಣದ ತತ್ವಶಾಸ್ತ್ರವಲ್ಲ, ಅದು ದೊಡ್ಡ ಸಿದ್ಧಾಂತವೂ ಅಲ್ಲ. ಬದಲಿಗೆ ಬದುಕಿನ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಅಡಗಿರುವ ಬೆಚ್ಚನೆಯ ಅನುಭವ. ಇದು ಇಡೀ ವಿಶ್ವದ ಗಮನ ಸೆಳೆದಿದೆ. ಹೂಗ್ ಎಂದರೆ ಕೇವಲ ಒಂದು ಪದವಲ್ಲ, ಅದೊಂದು ಅದ್ಭುತ ಜೀವನ ಶೈಲಿ. ದಿನದ 24 ಗಂಟೆಯೂ ಶಬ್ದದ ನಡುವೆ ಬದುಕುವ ನಮಗೆ ಮನಸ್ಸಿನ ಒಳಗಿನ ಧ್ವನಿಯನ್ನ ಕೇಳಿಸಲು ನಿಶ್ಶಬ್ದ ಅವಶ್ಯಕತೆ ಇದೆ. ಹೊರಗೆ ಮಳೆ ಸುರಿಯುವಾಗ ಮನೆಯ ಕಿಟಕಿಯ ಪಕ್ಕ ಕುಳಿತು ಕೈಯಲ್ಲೊಂದು ಬಿಸಿ ಕಾಫಿ ಕಪ್ ಹಿಡಿದು ಆಸ್ವಾದಿಸುವ ಆ ನೆಮ್ಮದಿ, ಪ್ರೀತಿ ಪಾತ್ರರ ಜೊತೆ ಕುಳಿತು ಹರಟೆ ಹೊಡೆಯುವ ಆಪ್ತತೆ ಮತ್ತು ಕಿಂಚಿತ್ತು ಆತಂಕವಿಲ್ಲದೆ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡುವುದರಲ್ಲಿ ಸಿಗುವ ಪರಿಪೂರ್ಣ ಕ್ಷಣವೇ ಹೂಗ್. ದೈನಂದಿನ ಜೀವನದಲ್ಲಿ ಒತ್ತಡದಿಂದ ದೂರವಿದ್ದು ಬದುಕಿನ ಸಣ್ಣ ಪುಟ್ಟ ಸಂಗತಿಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ಭೌತಿಕ ಸುಖಕ್ಕಿಂತ ಮಾನಸಿಕ ತೃಪ್ತಿಗೆ ಹೆಚ್ಚಿನ ಆದ್ಯತೆ ನೀಡುವ ಕಲೆ ಇದು. ಬದುಕು ಕೇವಲ ತಲುಪಬೇಕಾದ ಗುರಿಯಲ್ಲ, ಅದು ನಾವು ಸಾಗಬೇಕಾದ ಸುಂದರ ಹಾದಿ ಎಂಬ ಸತ್ಯವನ್ನು ಹೂಗ್ ಎತ್ತಿ ತೋರಿಸುತ್ತದೆ. ಈ ಪಯಣದಲ್ಲಿ ಯಾಂತ್ರಿಕವಾಗಿ ಓಡುವುದಕ್ಕಿಂತ ಸಾವಕಾಶವಾಗಿ ಹೆಜ್ಜೆ ಇಡುತ್ತಾ ಸಿಕ್ಕವರನ್ನು ಪ್ರೀತಿಸಿ ಸಿಕ್ಕದ್ದನ್ನು ಆಸ್ವಾದಿಸುವುದೇ ಶ್ರೇಷ್ಠ ಸಾಧನೆ. ಮಂದ ಬೆಳಕಲ್ಲಿ ತಮಗಿಷ್ಟವಾದ ಪುಸ್ತಕ ಓದುವುದು, ಕೃತಕ ಪ್ರಖರ ಬೆಳಕಿಗಿಂತ ಮೇಣದ ಬತ್ತಿಯ ಮೃದು ಪ್ರಭೆ ಮತ್ತು ಪ್ರಕೃತಿಯ ಸಾಮೀಪ್ಯಕ್ಕೆ ಒತ್ತು ನೀಡುವುದು ಇಲ್ಲಿನ ವಿಶೇಷ. ಹೂಗ್ ಪದ್ಧತಿಯಲ್ಲಿ ಮೌನದ ಸಂಭಾಷಣೆಗೆ ವಿಶಿಷ್ಟ ಸ್ಥಾನವಿದ್ದು, ಏನನ್ನು ಮಾತನಾಡದೆ ಪ್ರೀತಿ ಪಾತ್ರರ ಜೊತೆ ಸೂರ್ಯಾಸ್ತವನ್ನು ನೋಡುವುದು ಅಥವಾ ಪ್ರೀತಿಯಿಂದ ಮಾಡಿದ ಅಡುಗೆಯ ರುಚಿ ಸವಿಯುವುದು ಬದುಕಿನ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮರದ ಪೀಠೋಪಕರಣಗಳ ನೈಸರ್ಗಿಕ ಸ್ಪರ್ಶವನ್ನು ಆಸ್ವಾದಿಸುವುದಲ್ಲದೆ ಯಾವುದೋ ದುಬಾರಿ ಆಡಂಬರವನ್ನಾಗಲಿ ಅಥವಾ ತೋರ್ಪಡಿಕೆಯನ್ನಾಗಲಿ ಬಯಸದೆ ಮನಸ್ಸಿಗೆ ಆಪ್ತವೆನಿಸುವ ಸರಳತೆಯನ್ನು ಅಪ್ಪಿಕೊಳ್ಳುವುದು ಇದರ ವಿಶೇಷತೆ. ಇಲ್ಲಿ ಮಾನವ ಸಂಬಂಧಗಳ ಮೌಲ್ಯ ಹೆಚ್ಚು. ಇದು ಕೇವಲ ವೈಯಕ್ತಿಕ ಸಮಾಧಾನಕ್ಕೆ ಸೀಮಿತವಾಗಿರದೆ ಕುಟುಂಬದವರೊಂದಿಗೆ ಸಮಯ ಕಳೆಯುವ ಮೂಲಕ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಆತುರದ ಜೀವನವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಚಿಂತನೆ, ಅಭ್ಯಾಸ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸಿದರೆ ನೆಮ್ಮದಿ ಸಾಧ್ಯ. ನೆಮ್ಮದಿ ದೂರದಲ್ಲಿಲ್ಲ, ಅದು ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಅಡಗಿದೆ.